ಬಾಂಗ್ಲಾದೇಶದ ಹಂಗಾಮಿ ಮುಖ್ಯಸ್ಥ ಮೊಹಮ್ಮದ್ ಯೂನುಸ್ ಭಾರತದೊಂದಿಗೆ ಮತ್ತೊಮ್ಮೆ ಗಡಿ ತಗಾದೆ ತೆಗೆದಿದ್ದಾರೆ. ಪಾಕಿಸ್ತಾನದ ಜನರಲ್ಗೆ ಬಾಂಗ್ಲಾದೇಶದ ವಿವಾದಿತ ನಕ್ಷೆ ನೀಡಿರುವ ಯೂನುಸ್ ರಾಜತಾಂತ್ರಿಕ ಕದನಕ್ಕೆ ಮುನ್ನುಡಿ ಬರೆದಿದ್ದಾರೆ. ಹಾಗಿದ್ರೆ ಆ ಮ್ಯಾಪ್ನಲ್ಲಿ ಏನಿದೆ ನೋಡಿ. ಭಾರತದೊಂದಿಗೆ ಕದನಕ್ಕೆ ಕಾಲು ಕೆರೆದು ನಿಂತ್ರ ಯೂನಸ್. ಅಸ್ಸಾಂ ಈಶಾನ್ಯ ರಾಜ್ಯಗಳು ಬಾಂಗ್ಲಾದೇಶಕ್ಕೆ ಸೇರಬೇಕಂತೆ. ಬಾಂಗ್ಲಾದೇಶದಲ್ಲಿ ನಡೆದ ನಾಗರಿಕ ದಂಗೆಯ ಲಾಭ ಪಡೆದು ಹಂಗಾಮಿ ಮುಖ್ಯಸ್ಥನ ಪಟ್ಟಗಿಟ್ಟಿಸಿಕೊಂಡ ಮೊಹಮ್ಮದ್ ಯೂನಸ್ ಅವಕಾಶ ಸಿಕ್ಕಾಗಲೆಲ್ಲ ಭಾರತದ ಮೇಲೆ ಕಾಲು ಕೆರೆದು ಜಗಳಕ್ಕೆ ನಿಲ್ಲೋದ್ರಲ್ಲಿ ನಿಸ್ಸೀಮ. ಪಾಕಿಸ್ತಾನದೊಂದಿಗೆ ಸ್ನೇಹ ವೃದ್ಧಿಸಿಕೊಳ್ಳಲು ಹವಣಿಸುತ್ತಿರುವ ಯೂನಸ್ ಇದೀಗ ಪಾಕ್ ಜನರಲ್ ಸಾಹಿರ್ ಶಂಶಾದ್ ಮಿರ್ಜಾಗೆ ಬಾಂಗ್ಲಾದೇಶದ ವಿವಾದಿತ ನಕ್ಷೆ ನೀಡಿ ರಾಜತಾಂತ್ರಿಕ ಕದನಕ್ಕೆ ಮುನ್ನುಡಿ ಬರೆದಿದ್ದಾರೆ. ಭಾನುವಾರ ಯೂನಸ್ ಪಾಕಿಸ್ತಾನ ಜನರಲ್ ಅವರೊಂದಿಗಿನ ಭೇಟಿಯ ಫೋಟೋವನ್ನ ಟ್ವೀಟ್ ಮಾಡಿದ್ದಾರೆ. ಭೇಟಿಯ ವೇಳೆ ಬಾಂಗ್ಲಾದೇಶದ ವಿರೂಪಗೊಂಡ ನಕ್ಷೆಯನ್ನ ಮುಖಪುಟದಲ್ಲಿ ಹೊಂದಿರುವ ಆರ್ಟ್ ಆಫ್ ಟ್ರಯಂಪ್ ಎಂಬ ಶೀರ್ಷಿಕೆಯ ಪುಸ್ತಕವನ್ನ ಯೂನಸ್ ಮಿರ್ಜಾಗೆ ಉಡುಗೊರೆಯಾಗಿ ನೀಡಿದ್ದು ಈ ಮುಖಪುಟ ವಿವಾದದ ಕೇಂದ್ರ ಬಿಂದುವಾಗಿದೆ. ಪಾಕಿಸ್ತಾನದ ಜನರಲ್ ಮಿರ್ಜಾಗೆ ಬಾಂಗ್ಲಾದೇಶದ ಮುಖ್ಯಸ್ಥ ಯೂನಸ್ ಬುಕ್ ಗಿಫ್ಟ್ ಕೊಟ್ಟಿದ್ದು ಆರ್ಟ್ ಆಫ್ ಟ್ರಯಂಪ್ ಎಂಬ ಪುಸ್ತಕ ಇದೀಗ ಭಾರೀ ವಿವಾದದ ಕೇಂದ್ರವಾಗಿದೆ. ಬುಕ್ನ ಮುಖಪುಟದಲ್ಲಿ ಬಾಂಗ್ಲಾದೇಶದ ನಕ್ಷೆ ಇದ್ದು ಅಸ್ಸಾಂ ಸೇರಿದಂತೆ ಈಶಾನ್ಯ ರಾಜ್ಯಗಳು ಬಾಂಗ್ಲಾದೇಶಕ್ಕೆ ಸೇರಿದ್ದು ಎಂಬಂತೆ ಯೂನಸ್ ಕೊಟ್ಟ ನಕ್ಷೆಯಲ್ಲಿ ಬಾಂಗ್ಲಾದೇಶದ ಗಡಿಯನ್ನ ಗುರುತು ಮಾಡಲಾಗಿದೆ. ಯೂನಸ್ ಟ್ವೀಟ್ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಚರ್ಚೆಯಾಗುತ್ತಿದ್ದು ಆದರೆ ಈ ಬಗ್ಗೆ ಯೂನಸ್ ಸ್ಪಷ್ಟನೆ ನೀಡಿಲ್ಲ. ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಸರ್ಕಾರ ಅಧಿಕಾರದಲ್ಲಿದ್ದ ವೇಳೆ ಕೇಂದ್ರ ಸರ್ಕಾರ ಈಶಾನ್ಯ ರಾಜ್ಯಗಳಲ್ಲಿ ಸಾರಿಗೆ ಸಂಪರ್ಕವನ್ನು ಅಭಿವೃದ್ಧಿಪಡಿಸಲು ಸಾಕಷ್ಟು ಶ್ರಮ ವಹಿಸಿತ್ತು. ಚಿಕನ್ ನೆಕ್ ಕಾರಿಡಾರ್ ಯೋಜನೆಯ ಮೂಲಕ ಢಾಕಾದೊಂದಿಗೆ ಉತ್ತಮ ಸಂಬಂಧ ಹೊಂದಿತ್ತು. ಆದರೆ ಯೂನಸ್ ಬಾಂಗ್ಲಾದೇಶದ ಮುಖ್ಯಸ್ಥನಾದ ಬಳಿಕ ರಾಜತಾಂತ್ರಿಕ ಸಂಬಂಧ ಹಳ್ಳ ಹಿಡಿದಿದ್ದು ಭಾರತಕ್ಕೆ ಮತ್ತೊಂದು ರಾಜತಾಂತ್ರಿಕ ಸವಾಲು ಎದುರಾಗಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಬಾಂಗ್ಲಾದೇಶದ ಹಂಗಾಮಿ ಮುಖ್ಯಸ್ಥ ಮೊಹಮ್ಮದ್ ಯೂನುಸ್ ಭಾರತದೊಂದಿಗೆ ಮತ್ತೊಮ್ಮೆ ಗಡಿ ತಗಾದೆ ತೆಗೆದಿದ್ದಾರೆ. ಪಾಕಿಸ್ತಾನದ ಜನರಲ್ಗೆ ಬಾಂಗ್ಲಾದೇಶದ ವಿವಾದಿತ ನಕ್ಷೆ ನೀಡಿರುವ ಯೂನುಸ್ ರಾಜತಾಂತ್ರಿಕ ಕದನಕ್ಕೆ ಮುನ್ನುಡಿ ಬರೆದಿದ್ದಾರೆ. ಹಾಗಿದ್ರೆ ಆ ಮ್ಯಾಪ್ನಲ್ಲಿ ಏನಿದೆ ನೋಡಿ. ಭಾರತದೊಂದಿಗೆ ಕದನಕ್ಕೆ ಕಾಲು ಕೆರೆದು ನಿಂತ್ರ ಯೂನಸ್. ಅಸ್ಸಾಂ ಈಶಾನ್ಯ ರಾಜ್ಯಗಳು ಬಾಂಗ್ಲಾದೇಶಕ್ಕೆ ಸೇರಬೇಕಂತೆ. ಬಾಂಗ್ಲಾದೇಶದಲ್ಲಿ ನಡೆದ ನಾಗರಿಕ ದಂಗೆಯ ಲಾಭ ಪಡೆದು ಹಂಗಾಮಿ ಮುಖ್ಯಸ್ಥನ ಪಟ್ಟಗಿಟ್ಟಿಸಿಕೊಂಡ ಮೊಹಮ್ಮದ್ ಯೂನಸ್ ಅವಕಾಶ ಸಿಕ್ಕಾಗಲೆಲ್ಲ ಭಾರತದ ಮೇಲೆ ಕಾಲು ಕೆರೆದು ಜಗಳಕ್ಕೆ ನಿಲ್ಲೋದ್ರಲ್ಲಿ ನಿಸ್ಸೀಮ. ಪಾಕಿಸ್ತಾನದೊಂದಿಗೆ ಸ್ನೇಹ ವೃದ್ಧಿಸಿಕೊಳ್ಳಲು ಹವಣಿಸುತ್ತಿರುವ ಯೂನಸ್ ಇದೀಗ ಪಾಕ್ ಜನರಲ್ ಸಾಹಿರ್ ಶಂಶಾದ್ ಮಿರ್ಜಾಗೆ ಬಾಂಗ್ಲಾದೇಶದ ವಿವಾದಿತ ನಕ್ಷೆ ನೀಡಿ ರಾಜತಾಂತ್ರಿಕ ಕದನಕ್ಕೆ ಮುನ್ನುಡಿ ಬರೆದಿದ್ದಾರೆ. ಭಾನುವಾರ ಯೂನಸ್ ಪಾಕಿಸ್ತಾನ ಜನರಲ್ ಅವರೊಂದಿಗಿನ ಭೇಟಿಯ ಫೋಟೋವನ್ನ ಟ್ವೀಟ್ ಮಾಡಿದ್ದಾರೆ. ಭೇಟಿಯ ವೇಳೆ ಬಾಂಗ್ಲಾದೇಶದ ವಿರೂಪಗೊಂಡ ನಕ್ಷೆಯನ್ನ ಮುಖಪುಟದಲ್ಲಿ ಹೊಂದಿರುವ ಆರ್ಟ್ ಆಫ್ ಟ್ರಯಂಪ್ ಎಂಬ ಶೀರ್ಷಿಕೆಯ ಪುಸ್ತಕವನ್ನ ಯೂನಸ್ ಮಿರ್ಜಾಗೆ ಉಡುಗೊರೆಯಾಗಿ ನೀಡಿದ್ದು ಈ ಮುಖಪುಟ ವಿವಾದದ ಕೇಂದ್ರ ಬಿಂದುವಾಗಿದೆ. ಪಾಕಿಸ್ತಾನದ ಜನರಲ್ ಮಿರ್ಜಾಗೆ ಬಾಂಗ್ಲಾದೇಶದ ಮುಖ್ಯಸ್ಥ ಯೂನಸ್ ಬುಕ್ ಗಿಫ್ಟ್ ಕೊಟ್ಟಿದ್ದು ಆರ್ಟ್ ಆಫ್ ಟ್ರಯಂಪ್ ಎಂಬ ಪುಸ್ತಕ ಇದೀಗ ಭಾರೀ ವಿವಾದದ ಕೇಂದ್ರವಾಗಿದೆ. ಬುಕ್ನ ಮುಖಪುಟದಲ್ಲಿ ಬಾಂಗ್ಲಾದೇಶದ ನಕ್ಷೆ ಇದ್ದು ಅಸ್ಸಾಂ ಸೇರಿದಂತೆ ಈಶಾನ್ಯ ರಾಜ್ಯಗಳು ಬಾಂಗ್ಲಾದೇಶಕ್ಕೆ ಸೇರಿದ್ದು ಎಂಬಂತೆ ಯೂನಸ್ ಕೊಟ್ಟ ನಕ್ಷೆಯಲ್ಲಿ ಬಾಂಗ್ಲಾದೇಶದ ಗಡಿಯನ್ನ ಗುರುತು ಮಾಡಲಾಗಿದೆ. ಯೂನಸ್ ಟ್ವೀಟ್ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಚರ್ಚೆಯಾಗುತ್ತಿದ್ದು ಆದರೆ ಈ ಬಗ್ಗೆ ಯೂನಸ್ ಸ್ಪಷ್ಟನೆ ನೀಡಿಲ್ಲ. ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಸರ್ಕಾರ ಅಧಿಕಾರದಲ್ಲಿದ್ದ ವೇಳೆ ಕೇಂದ್ರ ಸರ್ಕಾರ ಈಶಾನ್ಯ ರಾಜ್ಯಗಳಲ್ಲಿ ಸಾರಿಗೆ ಸಂಪರ್ಕವನ್ನು ಅಭಿವೃದ್ಧಿಪಡಿಸಲು ಸಾಕಷ್ಟು ಶ್ರಮ ವಹಿಸಿತ್ತು. ಚಿಕನ್ ನೆಕ್ ಕಾರಿಡಾರ್ ಯೋಜನೆಯ ಮೂಲಕ ಢಾಕಾದೊಂದಿಗೆ ಉತ್ತಮ ಸಂಬಂಧ ಹೊಂದಿತ್ತು. ಆದರೆ ಯೂನಸ್ ಬಾಂಗ್ಲಾದೇಶದ ಮುಖ್ಯಸ್ಥನಾದ ಬಳಿಕ ರಾಜತಾಂತ್ರಿಕ ಸಂಬಂಧ ಹಳ್ಳ ಹಿಡಿದಿದ್ದು ಭಾರತಕ್ಕೆ ಮತ್ತೊಂದು ರಾಜತಾಂತ್ರಿಕ ಸವಾಲು ಎದುರಾಗಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಬಾಂಗ್ಲಾದೇಶದ ಹಂಗಾಮಿ ಮುಖ್ಯಸ್ಥ ಮೊಹಮ್ಮದ್ ಯೂನುಸ್ ಭಾರತದೊಂದಿಗೆ ಮತ್ತೊಮ್ಮೆ ಗಡಿ ತಗಾದೆ ತೆಗೆದಿದ್ದಾರೆ. ಪಾಕಿಸ್ತಾನದ ಜನರಲ್ಗೆ ಬಾಂಗ್ಲಾದೇಶದ ವಿವಾದಿತ ನಕ್ಷೆ ನೀಡಿರುವ ಯೂನುಸ್ ರಾಜತಾಂತ್ರಿಕ ಕದನಕ್ಕೆ ಮುನ್ನುಡಿ ಬರೆದಿದ್ದಾರೆ. ಹಾಗಿದ್ರೆ ಆ ಮ್ಯಾಪ್ನಲ್ಲಿ ಏನಿದೆ ನೋಡಿ.
ಭಾರತದೊಂದಿಗೆ ಕದನಕ್ಕೆ ಕಾಲು ಕೆರೆದು ನಿಂತ್ರ ಯೂನಸ್. ಅಸ್ಸಾಂ ಈಶಾನ್ಯ ರಾಜ್ಯಗಳು ಬಾಂಗ್ಲಾದೇಶಕ್ಕೆ ಸೇರಬೇಕಂತೆ. ಬಾಂಗ್ಲಾದೇಶದಲ್ಲಿ ನಡೆದ ನಾಗರಿಕ ದಂಗೆಯ ಲಾಭ ಪಡೆದು ಹಂಗಾಮಿ ಮುಖ್ಯಸ್ಥನ ಪಟ್ಟಗಿಟ್ಟಿಸಿಕೊಂಡ ಮೊಹಮ್ಮದ್ ಯೂನಸ್ ಅವಕಾಶ ಸಿಕ್ಕಾಗಲೆಲ್ಲ ಭಾರತದ ಮೇಲೆ ಕಾಲು ಕೆರೆದು ಜಗಳಕ್ಕೆ ನಿಲ್ಲೋದ್ರಲ್ಲಿ ನಿಸ್ಸೀಮ. ಪಾಕಿಸ್ತಾನದೊಂದಿಗೆ ಸ್ನೇಹ ವೃದ್ಧಿಸಿಕೊಳ್ಳಲು ಹವಣಿಸುತ್ತಿರುವ ಯೂನಸ್ ಇದೀಗ ಪಾಕ್ ಜನರಲ್ ಸಾಹಿರ್ ಶಂಶಾದ್ ಮಿರ್ಜಾಗೆ ಬಾಂಗ್ಲಾದೇಶದ ವಿವಾದಿತ ನಕ್ಷೆ ನೀಡಿ ರಾಜತಾಂತ್ರಿಕ ಕದನಕ್ಕೆ ಮುನ್ನುಡಿ ಬರೆದಿದ್ದಾರೆ. ಭಾನುವಾರ ಯೂನಸ್ ಪಾಕಿಸ್ತಾನ ಜನರಲ್ ಅವರೊಂದಿಗಿನ ಭೇಟಿಯ ಫೋಟೋವನ್ನ ಟ್ವೀಟ್ ಮಾಡಿದ್ದಾರೆ. ಭೇಟಿಯ ವೇಳೆ ಬಾಂಗ್ಲಾದೇಶದ ವಿರೂಪಗೊಂಡ ನಕ್ಷೆಯನ್ನ ಮುಖಪುಟದಲ್ಲಿ ಹೊಂದಿರುವ ಆರ್ಟ್ ಆಫ್ ಟ್ರಯಂಪ್ ಎಂಬ ಶೀರ್ಷಿಕೆಯ ಪುಸ್ತಕವನ್ನ ಯೂನಸ್ ಮಿರ್ಜಾಗೆ ಉಡುಗೊರೆಯಾಗಿ ನೀಡಿದ್ದು ಈ ಮುಖಪುಟ ವಿವಾದದ ಕೇಂದ್ರ ಬಿಂದುವಾಗಿದೆ. ಪಾಕಿಸ್ತಾನದ ಜನರಲ್ ಮಿರ್ಜಾಗೆ ಬಾಂಗ್ಲಾದೇಶದ ಮುಖ್ಯಸ್ಥ ಯೂನಸ್ ಬುಕ್ ಗಿಫ್ಟ್ ಕೊಟ್ಟಿದ್ದು ಆರ್ಟ್ ಆಫ್ ಟ್ರಯಂಪ್ ಎಂಬ ಪುಸ್ತಕ ಇದೀಗ ಭಾರೀ ವಿವಾದದ ಕೇಂದ್ರವಾಗಿದೆ. ಬುಕ್ನ ಮುಖಪುಟದಲ್ಲಿ ಬಾಂಗ್ಲಾದೇಶದ ನಕ್ಷೆ ಇದ್ದು ಅಸ್ಸಾಂ ಸೇರಿದಂತೆ ಈಶಾನ್ಯ ರಾಜ್ಯಗಳು ಬಾಂಗ್ಲಾದೇಶಕ್ಕೆ ಸೇರಿದ್ದು ಎಂಬಂತೆ ಯೂನಸ್ ಕೊಟ್ಟ ನಕ್ಷೆಯಲ್ಲಿ ಬಾಂಗ್ಲಾದೇಶದ ಗಡಿಯನ್ನ ಗುರುತು ಮಾಡಲಾಗಿದೆ. ಯೂನಸ್ ಟ್ವೀಟ್ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಚರ್ಚೆಯಾಗುತ್ತಿದ್ದು ಆದರೆ ಈ ಬಗ್ಗೆ ಯೂನಸ್ ಸ್ಪಷ್ಟನೆ ನೀಡಿಲ್ಲ. ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಸರ್ಕಾರ ಅಧಿಕಾರದಲ್ಲಿದ್ದ ವೇಳೆ ಕೇಂದ್ರ ಸರ್ಕಾರ ಈಶಾನ್ಯ ರಾಜ್ಯಗಳಲ್ಲಿ ಸಾರಿಗೆ ಸಂಪರ್ಕವನ್ನು ಅಭಿವೃದ್ಧಿಪಡಿಸಲು ಸಾಕಷ್ಟು ಶ್ರಮ ವಹಿಸಿತ್ತು. ಚಿಕನ್ ನೆಕ್ ಕಾರಿಡಾರ್ ಯೋಜನೆಯ ಮೂಲಕ ಢಾಕಾದೊಂದಿಗೆ ಉತ್ತಮ ಸಂಬಂಧ ಹೊಂದಿತ್ತು. ಆದರೆ ಯೂನಸ್ ಬಾಂಗ್ಲಾದೇಶದ ಮುಖ್ಯಸ್ಥನಾದ ಬಳಿಕ ರಾಜತಾಂತ್ರಿಕ ಸಂಬಂಧ ಹಳ್ಳ ಹಿಡಿದಿದ್ದು ಭಾರತಕ್ಕೆ ಮತ್ತೊಂದು ರಾಜತಾಂತ್ರಿಕ ಸವಾಲು ಎದುರಾಗಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಬಾಂಗ್ಲಾದೇಶದ ಹಂಗಾಮಿ ಮುಖ್ಯಸ್ಥ ಮೊಹಮ್ಮದ್ ಯೂನುಸ್ ಭಾರತದೊಂದಿಗೆ ಮತ್ತೊಮ್ಮೆ ಗಡಿ ತಗಾದೆ ತೆಗೆದಿದ್ದಾರೆ. ಪಾಕಿಸ್ತಾನದ ಜನರಲ್ಗೆ ಬಾಂಗ್ಲಾದೇಶದ ವಿವಾದಿತ ನಕ್ಷೆ ನೀಡಿರುವ ಯೂನುಸ್ ರಾಜತಾಂತ್ರಿಕ ಕದನಕ್ಕೆ ಮುನ್ನುಡಿ ಬರೆದಿದ್ದಾರೆ. ಹಾಗಿದ್ರೆ ಆ ಮ್ಯಾಪ್ನಲ್ಲಿ ಏನಿದೆ ನೋಡಿ. ಭಾರತದೊಂದಿಗೆ ಕದನಕ್ಕೆ ಕಾಲು ಕೆರೆದು ನಿಂತ್ರ ಯೂನಸ್. ಅಸ್ಸಾಂ ಈಶಾನ್ಯ ರಾಜ್ಯಗಳು ಬಾಂಗ್ಲಾದೇಶಕ್ಕೆ ಸೇರಬೇಕಂತೆ. ಬಾಂಗ್ಲಾದೇಶದಲ್ಲಿ ನಡೆದ ನಾಗರಿಕ ದಂಗೆಯ ಲಾಭ ಪಡೆದು ಹಂಗಾಮಿ ಮುಖ್ಯಸ್ಥನ ಪಟ್ಟಗಿಟ್ಟಿಸಿಕೊಂಡ ಮೊಹಮ್ಮದ್ ಯೂನಸ್ ಅವಕಾಶ ಸಿಕ್ಕಾಗಲೆಲ್ಲ ಭಾರತದ ಮೇಲೆ ಕಾಲು ಕೆರೆದು ಜಗಳಕ್ಕೆ ನಿಲ್ಲೋದ್ರಲ್ಲಿ ನಿಸ್ಸೀಮ. ಪಾಕಿಸ್ತಾನದೊಂದಿಗೆ ಸ್ನೇಹ ವೃದ್ಧಿಸಿಕೊಳ್ಳಲು ಹವಣಿಸುತ್ತಿರುವ ಯೂನಸ್ ಇದೀಗ ಪಾಕ್ ಜನರಲ್ ಸಾಹಿರ್ ಶಂಶಾದ್ ಮಿರ್ಜಾಗೆ ಬಾಂಗ್ಲಾದೇಶದ ವಿವಾದಿತ ನಕ್ಷೆ ನೀಡಿ ರಾಜತಾಂತ್ರಿಕ ಕದನಕ್ಕೆ ಮುನ್ನುಡಿ ಬರೆದಿದ್ದಾರೆ. ಭಾನುವಾರ ಯೂನಸ್ ಪಾಕಿಸ್ತಾನ ಜನರಲ್ ಅವರೊಂದಿಗಿನ ಭೇಟಿಯ ಫೋಟೋವನ್ನ ಟ್ವೀಟ್ ಮಾಡಿದ್ದಾರೆ. ಭೇಟಿಯ ವೇಳೆ ಬಾಂಗ್ಲಾದೇಶದ ವಿರೂಪಗೊಂಡ ನಕ್ಷೆಯನ್ನ ಮುಖಪುಟದಲ್ಲಿ ಹೊಂದಿರುವ ಆರ್ಟ್ ಆಫ್ ಟ್ರಯಂಪ್ ಎಂಬ ಶೀರ್ಷಿಕೆಯ ಪುಸ್ತಕವನ್ನ ಯೂನಸ್ ಮಿರ್ಜಾಗೆ ಉಡುಗೊರೆಯಾಗಿ ನೀಡಿದ್ದು ಈ ಮುಖಪುಟ ವಿವಾದದ ಕೇಂದ್ರ ಬಿಂದುವಾಗಿದೆ. ಪಾಕಿಸ್ತಾನದ ಜನರಲ್ ಮಿರ್ಜಾಗೆ ಬಾಂಗ್ಲಾದೇಶದ ಮುಖ್ಯಸ್ಥ ಯೂನಸ್ ಬುಕ್ ಗಿಫ್ಟ್ ಕೊಟ್ಟಿದ್ದು ಆರ್ಟ್ ಆಫ್ ಟ್ರಯಂಪ್ ಎಂಬ ಪುಸ್ತಕ